ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಯಾರಿಗೂ ಗೊತ್ತೇ ಇರಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದನ್ನ ಚಿಕ್ಕವರಿಂದ ದೊಡ್ಡೋರ್ವರೆಗೂ ತುಂಬಾನೇ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆಯಿಂದ ಜ್ಯೂಸಿಯಾಗಿ ಕೂಡ ಇರುತ್ತೆ. ಹಾಗೇನೆ ಇದನ್ನ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಕೂಡ ತುಂಬಾನೇ ಇಷ್ಟಪಟ್ಟು ತಿಂದಿರ್ತಾರೆ. ಬನ್ನಿ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಮೈದಾನ ತೊಗೊಂಡಿದ್ದೀನಿ. ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಕ್ಲೀನಾಗಿ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಬೆಣ್ಣೆ ಹಾಗೂ ತುಪ್ಪ ಕೂಡ ಆ್ಯಡ್ ಮಾಡೋದಿದ್ದರೆ ನೀವು ಮಾಡ್ಕೋಬೋದು. ನಾನು ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಬೆಣ್ಣೆನ ಆ್ಯಡ್ ಮಾಡ್ತಾ ಇರೋದ್ರಿಂದ ನಾನು ಇವಾಗ ಹಿಟ್ಟಿಗೆ ಬೆಣ್ಣೆನ ಸೇರಿಸ್ತಾ ಇಲ್ಲ. ಇದನ್ನು ಕ್ಲೀನಾಗಿ ನಾವು ಡ್ರೈಯಾಗಿ ಉಪ್ಪು ಹಾಗೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ನಾನು ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ಕ್ಲೀನಾಗಿ ಇದನ್ನು ನಾದ್ಕೋಬೇಕಾಗತ್ತೆ. ಆವಾಗ ಎಷ್ಟು ನೀವು ಕ್ಲೀನಾಗಿ ಇದನ್ನು ನಾದ್ತಿರೋ ಆವಾಗ ಸ್ವೀಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನಾವು ಇವಾಗ ಹಾಗೆ ದಿಢೀರನ್ನೇ ಮಾಡಿಕೊಂಡು ದಿಢೀರನ್ನೇ ತಿನ್ನೋಕ್ಕೆ ಆಗಲ್ಲ. ನಾವು ಇದನ್ನು ನೆನೆಸಿಟ್ರೆ ತುಂಬಾ ಸ್ವೀಟು ಟೇಸ್ಟಿಯಾಗಿ ಬರುತ್ತೆ. ನಾವು ಇದನ್ನು ಪದರಾಗಿ ಮಾಡೋದ್ರಿಂದ ಇದನ್ನು ನಾವು ಕ್ಲೀನಾಗಿ ಕಲಿಸ್ಕೋಬೇಕಾಗತ್ತೆ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಈ ರೀತಿಯಾಗಿ ಸಪೋರ್ಟ್ ಮಾಡಿದ್ರೆ ನಮಗೆ ತುಂಬಾ ಯೂಸ್ ಆಗುತ್ತೆ. ಇವಾಗ ಇಟ್ಟು ಕಂಪ್ಲೀಟಾಗಿ ನಾನು ಇವಾಗ ಇದನ್ನು ನಾದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಾನು ಇದನ್ನು ನಾದ್ತಾ ಇದ್ದೀನಿ ಅಂತ. ಇದಿವಾಗ ರೆಡಿ ಆಗಿದೆ. ನಾನು ಇದನ್ನು ಒಂದು 5 to 10 ಮಿನಿಟ್ಸ್ ಬಿಟ್ಟ ಮೇಲೆ ನಾನು ಇದನ್ನು ಮತ್ತೆ ನಾದ್ಕೊತಾ ಇದ್ದೀನಿ ಕ್ಲೀನಾಗಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕ್ಲೀನಾಗಿ ಸಾಫ್ಟಾಗಿ ಬಂದಿದೆ ಅಂತ. ನಾನು ಇವಾಗ ಇದನ್ನು ರೋಲ್ ಥರ ಮಾಡಿಕೊಂಡು ಒಂದೇ ಸೈಜಲ್ಲಿ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಮಗೆ ಚಪಾತಿ ಮಾಡೋದಕ್ಕೆ ಈಸಿ ಆಗಲಿ ಅಂತ ಈ ರೀತಿಯಾಗಿ ನಾನು ಒಂದೇ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾವು 1 ಕಪ್ ಆಗೋಷ್ಟು ಮೈದಾದಲ್ಲಿ ಏನಿಲ್ಲ ಅಂತಂದರೂ ಒಂದು 20 to 25 ಅಷ್ಟು ನಾವು ಇದರಲ್ಲಿ ಮಾಡ್ಕೋಬೋದು. ನಾವು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕ ಮಾಡಿಕೊಂಡ್ರೆ ತುಂಬಾ ಮಾಡ್ಕೋಬೋದು. ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಳ್ಳೋದಾದರೆ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಆಗುತ್ತೆ. ಇವಾಗ ನಾನು ಇದನ್ನು ಚಪಾತಿನ ಯಾವ ರೀತಿಯಾಗಿ ಕ್ಲೀನಾಗಿ ಲಟ್ಟಿಸ್ಕೋತೀವೋ ಆ ರೀತಿಯಾಗಿ ಇದನ್ನು ಲಟ್ಟಿಸ್ಕೋಬೇಕು. ನೀವು ಎಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೋತೀರೋ ಆವಾಗ ಅದು ತುಂಬಾ ಕ್ರಿಸ್ಪಿಯಾಗಿ ಹಾಗೆ ಪದರಾಗಿ ಬರುತ್ತೆ. ಆವಾಗ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಸ್ವೀಟು ತುಂಬಾ ಸಾಫ್ಟಾಗಿದ್ದರೆ ಚೆನ್ನಾಗಿ ಅನಿಸಲ್ಲ. ಇದು ಕ್ರಿಸ್ಪಿಯಾಗಿದ್ದಾಗ ಮಾತ್ರ ಇದಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಟೇಸ್ಟ್ ಬರುತ್ತೆ. ನೋಡ್ತಾ ಇರ್ಬೋದು ನಾನು ಇಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿವಾಗ ಇದಕ್ಕೆ ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಧಾರಾಳವಾಗಿ ಬೆಣ್ಣೆನ ಆ್ಯಡ್ ಮಾಡ್ಬೋದು. ಯಾಕೆ ಅಂದರೆ ಇದನ್ನು ನೀವು ಎಷ್ಟು ಹಾಕ್ತಿರೋ ಅಷ್ಟು ತುಂಬಾ ಟೇಸ್ಟಾಗಿ ಬರುತ್ತೆ. ನಾನು ಇವಾಗ ಇದನ್ನು ಕಂಪ್ಲೀಟಾಗಿ ಫುಲ್ಲು ನಾನು ಲಟ್ಟಿಸ್ಕೊಂಡಿರುವಂತಹ ಚಪಾತಿ ಮೇಲೆ ಇದನ್ನ ಕಂಪ್ಲೀಟಾಗಿ ನಾನಿವಾಗ ಇದನ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಕೂಡ ಮಧ್ಯದಲ್ಲಿ ಗ್ಯಾಪ್ ಬಿಡಬೇಡಿ. ಯಾಕೆ ಬಿಟ್ರಿ ಅಂತ ಅಂದರೆ ಅದು ಮಧ್ಯದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅಲ್ಲಿ ಗಟ್ಟಿಯಾಗಿ ಉಳ್ಕೊಂಡ್ಬಿಡುತ್ತೆ. ಆವಾಗ ನಮಗೆ ಪದ್ರ ಅನಿಸಲ್ಲ. ನಾನಿವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಮೈದಾನ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಅದ್ರ ಮೇಲೆ ನಾನು ಲಟ್ಟಿಸ್ಕೊಂಡಿರುವಂಥ ಇನ್ನೊಂದು ಚಪಾತಿನ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಚಪಾತಿನ ಮೇಲೆ ನೀವು ಹಾಕಿ ಈ ರೀತಿಯಾದಂಥ ಪ್ರೊಸೆಸ್ನ ಕಂಟಿನ್ಯೂ ಆಗಿ ಮಾಡ್ತೀರಾ ಆವಾಗ ಅದು ತುಂಬ ಲೇಯರ್ಸ್ ಬರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕ್ರಿಸ್ಪಿ ಕೂಡ ಇರುತ್ತೆ. ಇದಂತೂ ಮಕ್ಕಳಿಗೆ ತುಂಬಾ ಫೇವ್ರೆಟ್ಟು. ನಾನಂತೂ ಚಿಕ್ಕವಳಿದ್ದಾಗ ಈ ಸ್ವೀಟ್ನ ತುಂಬಾ ತಿಂತಾ ಇದ್ದೆ. ಅದು ನನಗೆ ತುಂಬಾ ಫೇವ್ರೆಟ್ ಆಗಿತ್ತು ನಾನು ಚಿಕ್ಕವಳಿದ್ದಾಗ. ಈ ರೀತಿಯಾಗಿ ನಾನು ಮತ್ತೆ ಅದೇ ಪ್ರೊಸೆಸ್ನ ಕಂಟಿನ್ಯೂ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಅದ್ರ ಮೇಲೆ ಲೇಯರ್ನ ನಾನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನಿವಾಗ ಇದನ್ನು ರೋಲ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಚಪಾತಿನ ಒಂದ್ರ ಮೇಲೆ ಒಂದು ನೀವು ಇಟ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊತೀರ ಅಷ್ಟು ಲೇಯರ್ ಆಗಿ ನಿಮಗೆ ಸ್ವೀಟ್ ಅನ್ನೋದು ರೆಡಿ ಆಗುತ್ತೆ. ನಾನಿವಾಗ ಇದನ್ನು ಕಂಪ್ಲೀಟಾಗಿ ರೋಲ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಎಡ್ಜ್ ಏನಿರುತ್ತೆ ಅದನ್ನು ನಾನು ಎಡ್ಜಲ್ಲಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಎಡ್ಜಲ್ಲಿ ಬರುವಂತಹ ಎಕ್ಸ್ಟ್ರಾಸ್ ಏನಿರುತ್ತೆ ಅದನ್ನು ತೆಗಿತಿದ್ದೀನಿ. ಯಾಕೆಂದರೆ ಅಲ್ಲಿ ಅಷ್ಟೊಂದು ಲೇಯರ್ಸ್ ಬಂದಿರಲ್ಲ. ಒಂದು ಚಪಾತಿ ದೊಡ್ಡದಿರುತ್ತೆ, ಇನ್ನೊಂದು ಚಪಾತಿ ಚಿಕ್ಕದಿರುತ್ತಲ್ವ, ಆವಾಗ ನಮಗೆ ಎಡ್ಜಸ್ಸು ಕ್ಲೀನಾಗಿ ಲೇಯರ್ಸ್ ಬಂದಿರಲ್ಲ. ಅದಕ್ಕೆ ನಾನು ಅದನ್ನು ತೆಕ್ಕೋತಾ ಇದ್ದೀನಿ. ನಾನಿವಾಗ ಮಧ್ಯದಲ್ಲಿರುವಂತಹ ಪಾರ್ಟ್ಸಲ್ಲಿ
ಒಂದೇ ರೀತಿಯಾದಂಥ ಸೈಜಲ್ಲಿ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 3 ಲೇಯರ್ ಹಾಕ್ಕೊಂಡಿದ್ದೀನಿ, ನೀವು 4 ಕೂಡ ಹಾಕ್ಕೋಬೋದು. 2 ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ, ಆವಾಗ ನಮಗೆ ಅಷ್ಟೊಂದು ಲೇಯರ್ ಅಂತ ಕೂಡ ಅನಿಸಲ್ಲ. ನೀವು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಇವಾಗ ಒಂದು ಬೆರಳಲ್ಲಿ ಕೂಡ ನಾನು ಇವಾಗ ಇದನ್ನ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ತುಂಬಾ ಫೋರ್ಸಾಗಿ ನೀವು ಇದನ್ನು ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ, ಆವಾಗ ನೀವು ಎಣ್ಣೆಲಿ ಹಾಕಿದಾಗ ಅದು ಸಿಡಿಯೋಂಥ ಚಾನ್ಸಸ್ ಇರುತ್ತೆ. ನೀವು ಈ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು. ನಾವು ಹಿಟ್ಟು ಮತ್ತು ಬೆಣ್ಣೆನ ಮಧ್ಯದಲ್ಲಿ ಆ್ಯಡ್ ಮಾಡಿರೋದ್ರಿಂದ ಇದು ಸಿಡಿಯಲ್ಲ. ನೀವು ಹಾಗೇ ನಾನು ಲೇಯರ್ ಹಾಕ್ಕೊಂಡು ಮಾಡ್ತೀನಿ ಅಂದಾಗ ಇದು ಎಣ್ಣೆಲಿ ಹಾಕಿದಾಗ ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಇದನ್ನ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಕ ನೀವು ಒಂದೆಳೆ ಪಾಕ ಯಾವ ರೀತಿಯಾಗಿ ನೀವು ಜಾಮೂನ್ಗೆಲ್ಲ ಮಾಡ್ತೀರಲ್ಲ ಆ ರೀತಿಯಾಗಿ ಮಾಡಿದ್ರೂ ಕೂಡ ನಡೆಯುತ್ತೆ. ನಿಮಗೆ ತುಂಬ ಸ್ವೀಟಾಗಿ ಬೇಕು ಅನ್ನೋರು ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಆವಾಗ ತುಂಬ ಸ್ವೀಟಾಗಿ, ಅಂದರೆ ಪಾಕ ಗಟ್ಟಿಯಾದಾಗ ನೀವು ಇದನ್ನು ಆ್ಯಡ್ ಮಾಡಿದಾಗ ಅದು ತುಂಬ ಸ್ವೀಟನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀವು ತುಂಬ ತೆಳುವಾಗಿ ಮಾಡಿದಾಗ ಅಷ್ಟೊಂದು ಸ್ವೀಟ್ ಅನಿಸಲ್ಲ. ನಿಮಗೆ ಸ್ವೀಟ್ ತುಂಬ ಜಾಸ್ತಿ ಬೇಕು ಅನ್ನೋರು ಗಟ್ಟಿ ಪಾಕ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಏಲಕ್ಕಿನ ಸೇರಿಸಿದ್ದೀನಿ. ಏಲಕ್ಕಿನ ಸೇರಿಸಿ ನೋಡ್ತಾ ಇರ್ಬೋದು, ಒಂದೆಳೆ ಪಾಕ ಆಗುವಷ್ಟು ನಾನು ಇದನ್ನ ಮಾಡ್ಕೊಂಡಿದ್ದೀನಿ. ಇದು ಇವಾಗ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಬಂದಿದ್ರೆ ಇದು ಪಾಕ ರೆಡಿಯಾಗಿದೆ ಅಂತ. ನಾನು ಇವಾಗ ಇದನ್ನು ಆಫ್ ಮಾಡಿ ಇದನ್ನ ಎತ್ತಿಟ್ಕೋತಾ ಇದ್ದೀನಿ. ಇದು ಇವಾಗ ರೆಡಿಯಾಗಿದೆ. ನಾನಿವಾಗ ಒಂದು ಬಾಣಲಿಲಿ ಅದನ್ನು ಕರಿಯೋದಕ್ಕೋಸ್ಕರ ಎಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ನಾವು ಹೈ ಫ್ಲೇಮಲ್ಲಿ ಎಣ್ಣೆನ ಕಾಸ್ಕೊಂಡಾಗ ಅದು ತುಂಬ ಹೀಟಾಗಿದ್ದಾಗ ನಮಗೆ ಮೇಲ್ಗಡೆ ಲೇಯರು ತುಂಬ ಬೇಗನೆ ಬೆಂದೋಗುತ್ತೆ, ಒಳಗಡೆ ನಮಗೆ ಕ್ಲೀನಾಗಿ ಬೇಯೋದಿಲ್ಲ. ನಾವು ಲೋ ಫ್ಲೇಮಲ್ಲೇ ಇದನ್ನ ಇಟ್ಬಿಟ್ಟು ಕ್ಲೀನಾಗಿ ಬೇಯಿಸ್ಕೋಬೇಕು. ಅದೇ ಕಂಪ್ಲೀಟಾಗಿ ಒಂದು ಲೇಯರು ಪೂರ್ತಿ ಬೆಂದಾದಮೇಲೆ ಅದು ಮೇಲ್ಗಡೆ ಬರುತ್ತೆ. ನೋಡ್ಬೋದು ನೀವು ಯಾವ ರೀತಿಯಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ. ಹೈ ಫ್ಲೇಮಲ್ಲಿ ಇದನ್ನು ನೀವು ಯಾವುದೇ ಕಾರಣಕ್ಕೂ ಫ್ರೈ ಮಾಡ್ಕೋಬೇಡಿ, ಅದು ನಿಮಗೆ ಸೀದೋಗಿರೋ ಥರ ಅನಿಸುತ್ತೆ. ಇವಾಗ ಇದು ಒಂದೊಂದೇ ಲೇಯರು ಕ್ಲೀನಾಗಿ ಫ್ರೈ ಆದಮೇಲೆ ಅದೇ ಮೇಲ್ಗಡೆ ಬರ್ತಾಯಿದೆ, ನೋಡ್ತಾ ಇರ್ಬೋದು ನೀವು. ಇದನ್ನು ಕಂಪ್ಲೀಟಾಗಿ ನಾವು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾವು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀರ, ನೋಡ್ತಾ ಇರ್ಬೋದು ಲೇಯರ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ. ಇನ್ನು ವೈಟ್ ಎಲ್ಲ ಏನಿರುತ್ತೆ ಅದನ್ನು ನೀವು ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇದು ಪಾಕಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ತುಂಬ ಸ್ವೀಟ್ ತಿನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಗಟ್ಟಿನೇ ಆಗಿ ಮಾಡ್ಕೊಂಡಿದ್ದೀನಿ. ಅದು ಎತ್ತಿದ ಮೇಲೆ ನಿಮಗೆ ಗಟ್ಟಿ ಆಗುತ್ತೆ. ಈ ಚಳಿಗಾಲದಲ್ಲಂತೂ ತುಂಬ ಬೇಗನೆ ಗಟ್ಟಿ ಆಗಿಬಿಡುತ್ತೆ. ನಾನಿವಾಗ ಒಂದೊಂದೇ ಇದನ್ನ ಎತ್ಕೋತಾ ಇದ್ದೀನಿ. ಪಾಕ ಹಾಗೇ ಮಾಡ್ಕೋಬೇಕು ಹೀಗೇ ಮಾಡ್ಕೋಬೇಕು ಅಂತ ಏನಿಲ್ಲ, ನೀವು ಯಾವ ರೀತಿಯಾಗಿ ಪಾಕ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ. ನಮ್ಮನೇಲಿ ತುಂಬ ಸ್ವೀಟ್ ತಿನ್ನೋದ್ರಿಂದ ನಾವು ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ತುಂಬ ಲೇಯರ್ಸ್ ಆಗಿ ಇದು ಬಂದಿದೆ ಅಂತ. ನಿಮಗೆ ಇನ್ನೂ ಲೇಯರ್ ಬೇಕು ಅಂದರೆ ನೀವು 4 ಚಪಾತಿ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.